ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ಸ್ಪೆಷಲ್ಲಾಗಿ ಬೇಕರಿ ಸ್ಟೈಲಲ್ಲಿ ಶಂಕರಪೋಳಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡೋಣ. ನಾನಿವಾಗ ತುಪ್ಪನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲಿಲಿ ತುಪ್ಪ ಕರಗ್ತಾ ಇದೆ. ಈಗ ಇದಕ್ಕೆ ಒಂದು ಬೌಲು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಬೌಲು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೀವು ಸೇರಿಸ್ಕೊಳ್ಳಿ. ಸ್ವೀಟು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳ್ಳಿ. ನೀಟಾಗಿ ಚೆನ್ನಾಗಿ ಕರಗಲಿ. ಇದು ಮಾಡೋದು ತುಂಬ ಸಿಂಪಲ್ಲು, ಬೇಗನೆ ಆಗುತ್ತೆ. ಮನೆಯಲ್ಲಿ ಏನಾದರೂ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಏನೂ ಇಲ್ಲ ಅಂತಂದಾಗ ನಿಮಗೆ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗ ಇದು ಸಕ್ಕರೆ ಕರಗಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಆರಿದ ಮೇಲೆ ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು. ಈಗ ನಾನು ಇದಕ್ಕೆ ಸ್ವಲ್ಪ ಮೈದಾನ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಬೌಲಲ್ಲಿ ಮೈದಾ ಇಟ್ಕೊಂಡಿದ್ದೀನಿ. ಮೈದಾ ಎಷ್ಟು ತೊಗೊಳ್ತೀರೋ ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಸಕ್ಕರೆನ ತಗೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ರೀತಿ. ನೋಡಿ, ಈಗ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈ ಅದಕ್ಕೆ ನೀಟಾಗಿ ಕಲಸಿಟ್ಕೋಬೇಕು. ನೋಡಿ, ಈ ರೀತಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ ಅವು ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಮಿದುವಾಗಿಬಿಟ್ರೆ ಅದು ಸ್ವಲ್ಪ ಮೆತ್ತೆ ಅನಿಸುತ್ತೆ. ಸೊ ಹಾಗೆ ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ. ಕಲಸಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಉದ್ಬಿಟ್ಟು ಕರಿಯೋಣ. ನೋಡಿ, ನಾನು ಕಲಸಿಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಎರಡು ಭಾಗವಾಗಿ ಎರಡು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದನ್ನು ತೊಗೊಂಡ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ದಪ್ಪದಾಗಿ ಲಟ್ಟಿಸ್ಕೊಳ್ಳೋಣ. ತೀರಾ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಅದು ದಪ್ಪನೇ ಇರಬೇಕು. ನೋಡಿ, ಈ ರೀತಿ ಈ ಒಂದು ಅದಕ್ಕೆ ಇಷ್ಟು ದಪ್ಪ ಈ ಥಿಕ್ನೆಸ್ಸಿಗೆ ನಾನು ಉದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಪೀಸ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಎಷ್ಟು ಸೈಜ್ ಅಗಲ ಬೇಕೋ ಅಷ್ಟು ಸೈಜಾಗಿ, ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಅಡ್ಡಾಗಿ ಮತ್ತು ಚಿಕ್ಕದಾಗಿ ಈ ಬೇಕ್ರಿ ಸ್ಟೈಲಲ್ಲೆಲ್ಲ ಇರುತ್ತಲ್ಲ ಆ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಕ್ಯೂಬ್ಸ್ನ ಒಂದೊಂದನ್ನೇ ಬಾಣಲೆಗೆ ಬಿಡೋಣ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯೂಬ್ಸ್ನ ಬಿಡ್ತಾ ಇದ್ದೀನಿ. ಉರಿನ ಮೀಡಿಯಮ್ಮಾಗಿ ಇಟ್ಕೊಂಡ್ಬಿಟ್ಟು ಕರಿಬೇಕು. ಮೀಡಿಯಮ್ಮಾಗಿ ಇಟ್ಕೊಳ್ಳೋದ್ರಿಂದ ಅದು ಒಳಗಡೆ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಮಗಚ್ತಾ ನೀಟಾಗಿ ಬೇಯಿಸಬೇಕು. ಇಲ್ಲಾಂದರೆ ಒಂದೇ ಕಡೆ ಅದು ಸೀದಾಗಾಗ್ಬಿಡುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಸೊ ಅದಕ್ಕೆ ಎರಡೂ ಕಡೆನೂ ಈ ರೀತಿ ಕೈ ಆಡಿಸ್ತಾ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ನಾನು ಇನ್ನೊಂದು ಉಂಡೆ ಇದೆಯಲ್ಲ ಅದನ್ನು ನೀಟಾಗಿ ಉತ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಟೇಸ್ಟಿಯಾಗಿರೋ ಕ್ರಿಸ್ಪಿಯಾಗಿರೋ ಬೇಕ್ರಿ ಸ್ಟೈಲ್ ಶಂಕರಪೋಳಿ ರೆಡಿಯಾಗಿದೆ. ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.